ಕನ್ನಡಿಗರಿಗೂ ಶಿವಲೀಲಾ ಚಿತ್ರತಂಡದಿಂದ ಶುಭ ಕೋರುತ್ತಾ ಈ ದಿನ ಒಂದು ರಾಯಲ್ ಯಕ್ಷಿತ್ ಅಕಾಡೆಮಿಯಲ್ಲಿ ಶಿವಲೀಲಾ ಚಿತ್ರತಂಡಕ್ಕೆ ಅದ್ದೂರಿಯಾದ ಒಂದು ಸನ್ಮಾನ ಕಾರ್ಯಕ್ರಮ ಹಾಗೂ ಅಭಿನಂದನೆ ಕಾರ್ಯಕ್ರಮ, ಎಲ್ಲರಿಗೂ ಒಂದು ವೇದಿಕೆ ಕಾರ್ಯಕ್ರಮ ಕಲ್ಪಿಸಿಕೊಟ್ಟಿದಂತ ಶಿವಲೀಲಾ ತಂಡಕ್ಕೆ ಶುಭವಾಗಲಿ ಅಂತ ಹೇಳ್ತಾ, ಈ ಚಿತ್ರ ಬಿಡುಗಡೆ ಸಂದರ್ಭದಲ್ಲಿ ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ಬಂದು ವೀಕ್ಷಣೆ ಮಾಡಿ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ನಿರ್ದೇಶಕರು, ನಿರ್ಮಾಪಕರು, ಎಲ್ಲಾ ಚಿತ್ರತಂಡದವರು, ಮಂಗಳಮುಖಿಯವರಾಗಬಹುದು, ಈ ಒಂದು ಚಿತ್ರವನ್ನ ಎಲ್ಲಾ ಕನ್ನಡಿಗರು ಬಂದು ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಈ ಚಿತ್ರವನ್ನ ಶತ ದಿನೋತ್ಸವ ನಾವು ಮಾಡೋಣ ಅಂತ ಹೇಳಿ 2 ಮಾತು ಮುಗಿಸ್ತಾ ಇದ್ದೀನಿ. ನಾವು ವೆಂಕಟೇಶ್ ಅವರು. ನಾನು ನಿಮ್ಮ ಜೂನಿಯರ್ ರಾಜಕುಮಾರ್. ನಾನು ಹೇಳೋದು ಏನಂದ್ರೆ, ಶಿವಲೀಲಾ ಬಹಳ ಅದ್ಭುತವಾಗಿ ಸಿನಿಮಾ ತಯಾರು ಮಾಡಿದ್ದಾರೆ. ಅದು ನಮ್ಮ ಕರ್ನಾಟಕದಲ್ಲಿ ಅದು ಬಿಡುಗಡೆ ಮಾಡಲು ಎಲ್ಲ ತಯಾರಾಗಿ ನಡೀತಿದೆ. ಅದೇ ರೀತಿ ಅದಕ್ಕೆ ಎಲ್ಲ ನೀವು ನಮ್ಮ ಚಿತ್ರಮಂದಿರಗಳಲ್ಲಿ ಬಂದು ಸಿನಿಮಾ ನೋಡಿ ಆಶೀರ್ವಾದ ಪಡಿಸಬೇಕೆಂದು ಈ ರಾಜಕುಮಾರ ನಮ್ಮ ಕಲಾ ಬಂಧುಗಳಲ್ಲಿ, ನನ್ನ ಅಭಿಮಾನಿ ದೇವರುಗಳಲ್ಲಿ ನಾನು ಹೇಳಿಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಈ ಶಿವಲೀಲಾ ತಂಡವನ್ನು ಆಶೀರ್ವದಿಸಿ ಪ್ರತಿಯೊಬ್ಬರೂ ಚಿತ್ರಮಂದಿರಗಳಲ್ಲೇ ನೋಡಬೇಕಂತ ಮುಗಿದೊಮ್ಮೆ ನಾನು ಹೇಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಇಲಾಖೆ BSNL ಶ್ರೀಧರ್ ಅಂತ ಇವತ್ತಿನ ದಿನ ನಮ್ಮ ಈ ಶಿವಲೀಲಾ ಚಿತ್ರತಂಡದವರು ಈ ಅದ್ದೂರಿ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಿದ್ದಕ್ಕೆ ನಮ್ಮ ರಿಯಲ್ ಸ್ಟಾರ್ ವೆಂಕಟೇಶ್ ಅವರು, ಸಾದೇಶ್ ಅವರು, ಎಲ್ಲ ನಮ್ಮ ಚಿತ್ರತಂಡದವರು ಎಲ್ಲರಿಗೂ ಒಳ್ಳೆ ಶುಭವಾಗಲಿ. ಅದೇ ರೀತಿ ಚಿತ್ರಮಂದಿರದಲ್ಲಿ ನಾವು ಬಿಡುಗಡೆ ಆಗೋ ದಿವಸ ನಾವು ಅಲ್ಲಿಗೆ ಬಂದು ಚಿತ್ರಮಂದಿರಕ್ಕೆ ಬರ್ತೀವಿ ಅಂತ ತಿಳಿಸಕ್ಕೆ ಇಷ್ಟಪಡ್ತಾ ಇದೀವಿ. ಯಶಸ್ವಿಯಾಗಿ ಈ ಚಿತ್ರ ನಡೀಲಿ ಅಂತ ನನ್ನ ಆರೈಕೆ. ಜೈ ಹಿಂದ್. ಶ್ರೀ ಭಾರತ್ ಮಾತಾ ಕಿ ಗಣತಾಯಿ ಭುವನೇಶ್ವರಿಗೆ, ಗಣತಾಯಿ ಚಾಮುಂಡೇಶ್ವರಿಗೆ, ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ರಿಯಲ್ ಸ್ಟಾರ್ ವೆಂಕಟೇಶ್ ಅವರಿಗೆ, ಸಾದೇಶ್ ಅವರಿಗೆ, ಸುಧಾ ಮೇಡಮ್ ಅವರಿಗೆ, ಸರಸ್ವತಿ ಮೇಡಮ್ ಅವರಿಗೆ, ಶಿವಲೀಲಾ ತಂಡಕ್ಕೆ ಬರ್ತಾ ಇದೆ. ನಾನಿರುವುದು ನಿಮಗಾಗಿ, ನಾನಿರುವುದು ನಮಗಾಗಿ, ಕಣ್ಣಿಗೆ ಬಿಸಿಲಿಗೆ ಬಾಯಿಯೆಲ್ಲ ಹಾಯಾಗಿ, ಬಾಯಿಯೆಲ್ಲ ಹಾಯಾಗಿ, ನಾನಿರುವುದು ನಿಮಗಾಗಿ, ಸಾವಿರ ಜನ್ಮದ ಪುಣ್ಯವು ಏನೋ ನಾನೇ ಹಾಡಲು ತಿಳಿಸಿದೆ, ಸಾವಿರ ಜನ್ಮದ ಪುಣ್ಯವು ಏನು ನಾನೇ ನಾಡಲು ತಿಳಿಸಿದೆ, ತಪಸ್ಸಿನ ಫಲವೋ ಹಿರಿಯರ ಫಲವೋ, ತಪಸ್ಸಿನ ಫಲವೋ ಹಿರಿಯರ ಫಲವೋ, ಇನ್ನು ನಿಮ್ಮ ಪುಗಳಿಸಿದೆ ವೈದ್ಯರ ಬಿಡುವ. ಶಿವಲೀಲಾ ಮೂವಿ ಲಾಂಚಿಂಗ್ ಬಂದು ಕನ್ನಡದಲ್ಲಿ ಲಾಂಚ್ ಆಗದೆ. ಬಟ್ தமிழ்ல ಬಂದು காஞ்சனா மூவின்றது வந்து தமிழ்ல வந்து சிவனின் மறு அவதாரம். அது வந்து பாத்தீங்க அப்படின்னா அரவாணிகளுடைய வாழ்க்கை வரலாறு. இந்த அரவாணிகளுடைய வாழ்க்கை வரலாறு எப்படி உயர்த்தது என்பதை சொல்வதற்கான ஒரு சிறப்பான மூவியாக இன்று கன்னட நாட்டிலே சிவலீலா என்ற பெயரில் சிவனின் மறு அவதாரமான அர்த்தநாரீஸ்வரர் அவருடைய சிறப்பான செயல்பாடுகள் மற்றும் அவர்களுடைய வாழ்க்கை வரலாறு இவைகளை பற்றி ஒரு சிறப்பான திரைப்படம் வெளியாக உள்ளது. இதனை கண்டுகளிக்க அனைத்து கன்னட நாட்டு மக்களும் முழு ஆதரவு கொடுக்குமாறு
கேட்டுக்கொள்கிறோம். இந்த படத்தின் சிறப்பு என்னவென்றால் மக்களுடைய வாழ்வாதாரம் மற்றும் வாழ்வாதாரத்தினுடைய சிறப்புகள் இவை அனைத்தும் அரவாணிகளுடைய வாழ்வாதாரம் மற்றும் அவர்களுடைய சிறப்பு இதை பற்றிய படமாக வெளிவர உள்ளது. இதனை அனைத்து கன்னட தேச மக்கள் கண்டுகளித்து இதை திரையரங்கிலே பார்க்கும்படி மிகவும் கேட்டுக்கொள்கிறோம். ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರಸ್ವತಿ, SKM ಇವೆಂಟ್ ಆಯೋಜಕರು. ಈ ಒಂದು ದಿನ ಶುಭ ದಿನ ಕಾರ್ಯಕ್ರಮ ಶಿವಲೀಲಾ ಕನ್ನಡದ ಒಂದು ಲಾಂಚ್ ಇರೋದ್ರಿಂದ ಈ ಪಿಕ್ಚರು ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಯಾರು ಮಿಸ್ ಮಾಡಬೇಡಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ರಾಘವ ಲಾರೆನ್ಸ್ ಟ್ರಸ್ಟ್ ವತಿಯಿಂದ ಶಿವಲೀಲಾ ಚಿತ್ರತಂಡದವರಿಗೆ ಒಂದು ಸನ್ಮಾನ ಮಾಡೋ ಕಾರ್ಯಕ್ರಮನ ನಾವು ಬೆಂಗಳೂರಿನಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ. ನಿಜವಾಗ್ಲೂ ಕನ್ನಡ ಚಿತ್ರಮಂದಿರಗಳಲ್ಲಿ ನೋಡಿ ಅದೇ ರೀತಿಯಾಗಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ತಮಿಳು ತೆಲುಗುನಲ್ಲಿ ಕಾಂಚನ ಚಿತ್ರ ಹೇಗ್ ಬಂತು ಅದೇ ರೀತಿಯಾಗಿ ಅದಕ್ಕಿಂತ ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ಮಂಗಳಮುಖಿಯವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಅದ್ಭುತವಾಗಿ ತೋರಿಸಿದ್ದಾರೆ ಈ ಚಿತ್ರದಲ್ಲಿ. ನಾಯಕ ನಟರಾಗಿ ಆರ್ಯನ್ ಮತ್ತು ದಿವಾಕರ್ ಅವರೆಲ್ಲ ಅದ್ಭುತವಾಗಿ ನಿರ್ದೇಶನ ಮಾಡಿ ನಟನೆ ಮಾಡಿ ಅದ್ಭುತವಾಗಿ ಮಂಗಳಮುಖಿಯವರ ಜೀವನ ಶೈಲಿನ ಅವರು ಒಂದು ಏನು ಜೀವನ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಅದ್ಭುತವಾಗಿ ತೋರಿಸಿದ್ದಾರೆ ಈ ಚಿತ್ರದಲ್ಲಿ. ಎಲ್ಲರೂ ಕೂಡ ಕನ್ನಡ ಅಭಿಮಾನಿಗಳು ಆಶೀರ್ವಾದ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಾನ್ ನಿಮ್ಮ ದೇವನಹಳ್ಳಿ ಪ್ರೀತಿಯ ಡಾಕ್ಟರ್ TM ಸಹದೇಶ್. ನಮಸ್ಕಾರ.